ಬ್ರಹ್ಮಂಗಾರರ ಕಾಲಜ್ಞಾನ, ಇಸ್ರೇಲ್ ಇರಾನ್ ಯುದ್ಧ ಮತ್ತು ಮೂರನೇ ಮಹಾಯುದ್ಧದ ಭವಿಷ್ಯ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಯಾತ್ರಿಕ ಬಾಬು. ಇಂದು ಜಗತ್ತು ಕಣ್ಣೆದುರೇ ಮಹಾಯುದ್ಧದ ಕಡೆಗೆ ಹೆಜ್ಜೆ ಇಡುತ್ತಿದೆ. ಇಸ್ರೇಲ್, ಇರಾನ್ ಮತ್ತು ಅಮೆರಿಕ ದೇಶಗಳ ನಡುವೆ ನಡೆಯುತ್ತಿರುವ ಈ ಘರ್ಷಣೆ ಎಲ್ಲಿ ಹೋಗಿ ನಿಲ್ಲುತ್ತದೆ? ನೂರಾರು ವರ್ಷಗಳ ಹಿಂದೆಯೇ ಆಂಧ್ರ ಪ್ರದೇಶದ ಮಹಾನ್ ಯೋಗಿ, ಭಾರತದ ನಾಟ್ರೋಡಮಸ್ ಎಂದೇ ಖ್ಯಾತರಾದ ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿಗಳು ತಮ್ಮ ಕಾಲಜ್ಞಾನದಲ್ಲಿ ಇದರ ಬಗ್ಗೆ ಏನು ಬರೆದಿದ್ದಾರೆ? ಬನ್ನಿ, ಇಂದಿನ ವಿಡಿಯೋದಲ್ಲಿ ಭವಿಷ್ಯದ ರಹಸ್ಯವನ್ನು ಬಯಲು ಮಾಡೋಣ. ವೀಕ್ಷಕರೇ, ಕಾಲಜ್ಞಾನದಲ್ಲಿ ಅಣುಯುದ್ಧದ ಮತ್ತು ಮೂರನೇ ಮಹಾಯುದ್ಧದ ಉಲ್ಲೇಖ. ವೀರಬ್ರಹ್ಮೇಂದ್ರ ಸ್ವಾಮಿಗಳು ತಮ್ಮ ತಾಳೆಗರಿಗಳಲ್ಲಿ ಕಲಿಯುಗದ ಅಂತ್ಯದ ಅವಧಿಯಲ್ಲಿ ನಡೆಯುವ ವಿನಾಶದ ಬಗ್ಗೆ ಕೆಲವು ಪ್ರಮುಖ ಸೂಚನೆಗಳನ್ನು ನೀಡಿದ್ದಾರೆ. ಪಶ್ಚಿಮ ಮತ್ತು ಮಧ್ಯಪ್ರಾಚ್ಯದ ಸಂಘರ್ಷ. ಸ್ವಾಮಿಗಳ ಪ್ರಕಾರ ಜಗತ್ತಿನ ಪಶ್ಚಿಮ ಅಮೆರಿಕ ಮತ್ತು ಮಧ್ಯಪ್ರಾಚ್ಯ, ಇಸ್ರೇಲ್ ಇರಾನ್ ಭಾಗಗಳಲ್ಲಿ ಅತಿಯಾದ ಅಹಂಕಾರ ಮತ್ತು ಮದದಿಂದ ಯುದ್ಧದ ಕಿಡಿ ಹೊತ್ತಿಕೊಳ್ಳುತ್ತದೆ. ಇದನ್ನು ವಿಪರೀತ ಬುದ್ಧಿ ಎಂದು ಕರೆಯಬಹುದು. ಆಕಾಶದಿಂದ ಅಗ್ನಿ. ಕಾಲಜ್ಞಾನದಲ್ಲಿ ಮನುಷ್ಯರು ಸಿದ್ಧಪಡಿಸಿದ ಕೃತಕ ಆಯುಧಗಳು ಆಕಾಶದಿಂದ ಬೆಂಕಿಯ ಮಳೆಯನ್ನು ಸುರಿಸುತ್ತವೆ. ನಗರಗಳು ಕ್ಷಣಾರ್ಧದಲ್ಲಿ ಬೂದಿಯಾಗುತ್ತವೆ ಎಂದು ಬರೆಯಲಾಗಿದೆ. ಇದು ಇರಾನ್ ಮತ್ತು ಇಸ್ರೇಲ್ ಹೊಂದಿರುವ ಕ್ಷಿಪಣಿಗಳು ಮತ್ತು ನ್ಯೂಕ್ಲಿಯರ್ ತಂತ್ರಜ್ಞಾನವನ್ನು ಅಂದು ನೇರವಾಗಿ ಸೂಚಿಸುವಂತಿದೆ. ಕೋರಮಂಡಲ ಪ್ರಕೃತಿ ವಿಕೋಪ. ಯುದ್ಧದ ಜೊತೆಗೆ ಭೂಕಂಪಗಳು ಮತ್ತು ಪ್ರಕೃತಿ ವಿಕೋಪಗಳು ಜಗತ್ತನ್ನು ತಲ್ಲಣಗೊಳಿಸುತ್ತವೆ. ಯುದ್ಧದ ಅಂತ್ಯ ಮತ್ತು ಕಲ್ಕಿ ವೀರಭೋಗ ವಸಂತರಾಯರ ಆಗಮನ. ಕಾಲಜ್ಞಾನದ ಪ್ರಕಾರ ಈ ಭೀಕರ ಯುದ್ಧಗಳು ಮತ್ತು ಅಧರ್ಮವು ಮಿತಿಮೀರಿದಾಗ ಜಗತ್ತನ್ನು ರಕ್ಷಿಸಲು ಮತ್ತು ಧರ್ಮ ಸಂಸ್ಥಾಪನೆ ಮಾಡಲು ವೀರಭೋಗ ವಸಂತರಾಯರು, ಕಲ್ಕಿ ಅವತಾರ ವ್ಯಕ್ತಿ, ಭೂಮಿಗೆ ಬರುತ್ತಾರೆ. ಈ ಮಹಾಯುದ್ಧದ ನಂತರ ಜಗತ್ತಿನ ಜನಸಂಖ್ಯೆ ತೀವ್ರವಾಗಿ ಕುಸಿಯುತ್ತದೆ ಮತ್ತು ಬದುಕುಳಿದವರು ಸತ್ಯ ಹಾಗೂ ಧರ್ಮದ ಹಾದಿಗೆ ಮರಳುತ್ತಾರೆ ಎಂದು ಸ್ವಾಮಿಗಳು ಬರೆದಿದ್ದಾರೆ. ವೀಕ್ಷಕರೇ, ಈ ಒಂದು ಭಾರತದ ನಾಟ್ರೋಡಮಸ್ ಎಂದು ಕರೆಯುವ ವೀರಬ್ರಹ್ಮೇಂದ್ರ ಸ್ವಾಮಿಗಳ ಕಾಲಜ್ಞಾನ ನಿಮಗೆ ಈ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.